ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ವಿದ್ಯಾದಾನ ಸಮಿತಿ ಶ್ರೀಮತಿ ಎಂ.ಬಿ. ಹುಯಿಲಗೋಳ್ ಶಿಕ್ಷಣ ಮಹಾವಿದ್ಯಾಲಯ ಗದಗ್. ನಾನು B.Ed 3ನೇ ಸೆಮಿಸ್ಟರ್ನ ಪ್ರಶಿಕ್ಷಣಾರ್ಥಿ ಸನಾ ಅತ್ತಾರ್. ಇಂದಿನ ತರಗತಿಯ ವಿಷಯ ಸಮಾಜ ವಿಜ್ಞಾನ. ವಿದ್ಯಾರ್ಥಿಗಳೇ, ನೀವು ಹಿಂದಿನ ತರಗತಿಯಲ್ಲಿ ವೈದಿಕ ಸಂಸ್ಕೃತಿಯ ಮೂಲ ಹಾಗೂ ಋಗ್ವೇದ ಕಾಲದ ಸಾಮಾಜಿಕ ಹಾಗೂ ಆರ್ಥಿಕ ವ್ಯವಸ್ಥೆಯನ್ನು ಕುರಿತು ಅಧ್ಯಯನ ಮಾಡಿದ್ದೀರಿ. ಹಾಗಾದರೆ ವೇದಗಳನ್ನು ರಚಿಸಿದವರು ಯಾರು? ವೇದಗಳನ್ನು ರಚಿಸಿದವರು ಆರ್ಯರು. ಎಸ್, ಗುಡ್. ಸಿಟ್ ಡೌನ್. ವೇದಗಳನ್ನು ಹೆಸರಿಸಿರಿ. ವೇದಗಳು ಅಂದರೆ ವೇದಗಳಲ್ಲಿ 4 ವಿಧ. 1ನೇದು ಋಗ್ವೇದ, 2ನೇದು ಸಾಮವೇದ, 3ನೇದು ಯಜುರ್ವೇದ, 4ನೇದು ಅಥರ್ವಣ ವೇದ. ಎಸ್, ಗುಡ್. ಸಿಟ್ ಡೌನ್. ಆರ್ಯರ ಮೂಲ ಯಾವುದು? ಆರ್ಯರು ಮೂಲತಃ ಮಧ್ಯ ಏಷ್ಯಾದವರು. ಎಸ್, ಗುಡ್. ಸಿಟ್ ಡೌನ್. ವೇದಗಳಲ್ಲಿ ಅತ್ಯಂತ ಪುರಾತನವಾದ ವೇದ ಯಾವುದು? ವೇದಗಳಲ್ಲಿ ಅತ್ಯಂತ ಪುರಾತನವಾದ ವೇದ ಋಗ್ವೇದ. ಎಸ್, ಗುಡ್. ಸಿಟ್ ಡೌನ್. ಋಗ್ವೇದ ಕಾಲದಲ್ಲಿ 4 ವರ್ಣಗಳಿದ್ವಿರಿ. ಆ ವರ್ಣಗಳು ಯಾವುವು ಅಂತ ಹೆಸರಿಸಿರಿ. ಋಗ್ವೇದ ಕಾಲದಲ್ಲಿ 4 ವರ್ಣಗಳು ಯಾವ್ಯಾವೆಂದರೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು. ಎಸ್, ಗುಡ್. ಸಿಟ್ ಡೌನ್. ಋಗ್ವೇದ ಕಾಲದಲ್ಲಿ ಜನರು ಮಿಶ್ರಲೋಹವಾದ ಕಂಚನ್ನು ಏನೆಂದು ಕರೀತಿದ್ರು? ಋಗ್ವೇದ ಕಾಲದಲ್ಲಿ ಮಿಶ್ರಲೋಹದ ಕಂಚನ್ನು ಅಯಸ್ ಎಂದು ಕರೀತಿದ್ರು. ಎಸ್, ಗುಡ್. ಸಿಟ್ ಡೌನ್. ಋಗ್ವೇದ ಕಾಲದ ರಾಜಕೀಯ ವ್ಯವಸ್ಥೆಯನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿರಿ. ಋಗ್ವೇದ ಕಾಲದ ರಾಜಕೀಯ ವ್ಯವಸ್ಥೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಋಗ್ವೇದ ಕಾಲದ ರಾಜಕೀಯ ವ್ಯವಸ್ಥೆಯನ್ನು ಕುರಿತು ಅಧ್ಯಯನ ಮಾಡೋಣ. ಋಗ್ವೇದ ಕಾಲಾವಧಿ ಎಲ್ಲಿಂದ ಎಲ್ಲಿದ್ರಿ? ಋಗ್ವೇದ ಕಾಲದ ಸಾಮಾನ್ಯ ಶಕ ಪೂರ್ವ 1500ರಿಂದ ಸಾಮಾನ್ಯ ಶಕ ಪೂರ್ವ 1500 ಇಂದ 1000. ಸಾಮಾನ್ಯ ಶಕ ಪೂರ್ವ 1000ವರೆಗೆ ಈ ಕಾಲಾವಧಿಯನ್ನು ನಾವು ಋಗ್ವೇದ ಕಾಲ ಎಂದು ಹೇಳ್ತೀವಿ. ಈ ತರಗತಿಯಲ್ಲಿ ಅದು ರಾಜಕೀಯ ವ್ಯವಸ್ಥೆಯನ್ನು ಕುರಿತು ತಿಳಿದುಕೊಳ್ಳೋಣ. ಇಲ್ಲಿಯ ರಾಜಕೀಯ ಸ್ಥಿತಿ ಯಾವ ರೀತಿಯಾಗಿತ್ತು ಎಂಬುದನ್ನು ನಾವು ನೋಡೋಣ. ಋಗ್ವೇದದಲ್ಲಿ ನಾವು ರಾಜಕೀಯದ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಗ್ರಾಮದ ಬಗ್ಗೆ ಉಲ್ಲೇಖ ಇರೋದನ್ನು ನಾವು ನೋಡಬಹುದು. ಇಲ್ಲಿ ಬುಡಕಟ್ಟುಗಳು ವಾಸಿಸುತ್ತಿದ್ರು. ನೀವು ನಿನ್ನೆ ತರಗತಿಯಲ್ಲಿ ನೋಡಿದ್ರಿ, ಇದು ವೈದಿಕ ಸಂಸ್ಕೃತಿಯನ್ನು ಸೃಷ್ಟಿಸಿದವರು ಇಂಡೋ ಯುರೋಪಿಯನ್ ಬುಡಕಟ್ಟು ಜನಾಂಗದವರು ಅಂತ ಹೇಳಿ ಆ ಬುಡಕಟ್ಟು ಜನಾಂಗದವರು ಈ ಗ್ರಾಮಗಳನ್ನು ಸೃಷ್ಟಿಸಿಕೊಂಡು ಯಾವ ರೀತಿಯಾಗಿ ನಾವು ಸಿಂಧು ನಾಗರಿಕತೆಯಲ್ಲಿ ಗ್ರಾಮಗಳನ್ನು ಕಾಣ್ತೀವಲ್ಲ, ಅದೇ ರೀತಿಯಾಗಿ ಈ ವೈದಿಕ ಸಂಸ್ಕೃತಿಯ ಜನ ಇಲ್ಲಿ ಈ ಪ್ರದೇಶದಲ್ಲಿ ಅವರು ವಾಸಿಸುತ್ತಿರುವಂತಹ ಪ್ರದೇಶಗಳಲ್ಲಿ ತಮಗೆ ಅನುಕೂಲಕರವಾಗುವಂತಹ ಗ್ರಾಮಗಳನ್ನು ನಿರ್ಮಿಸಿಕೊಂಡು ಅಲ್ಲಿ ಬುಡಕಟ್ಟು ಜನಾಂಗದವರು ವಾಸಿಸುತ್ತಿದ್ರು. ಆ ಬುಡಕಟ್ಟು ಜನಾಂಗದವರ ಮುಖ್ಯಸ್ಥರು ಯಾರು ಆಗಿದ್ರ ಅಂದ್ರ ರಾಜನ್ ಎಂಬ ಪದ ಈ ಬುಡಕಟ್ಟು ಜನಾಂಗದ ಮುಖ್ಯಸ್ಥನನ್ನ ಸೂಚಿಸುತ್ತದೆ. ರಾಜನ್ ಇವರು ಯಾರಾಗಿದ್ರು ಅಂದ್ರ ಬುಡಕಟ್ಟು ಜನಾಂಗದ ಮುಖ್ಯಸ್ಥನಾಗಿದ್ರು. ಇವರ ಸ್ಥಾನ ಯಾವ ರೀತಿ ಆಗಿತ್ತು ಅಂದ್ರ ಇದು ವಂಶ ಪಾರಂಪರೆ ಆಗಿತ್ತೆ. ವಂಶ ಪಾರಂಪರೆ ಅಂದ್ರ ಏನಂತಂದ್ರ, ಇವಾಗ ರಾಜ ಅದನ್ರಿ, ಒಬ್ಬ ರಾಜ ಅವನು ಸತ್ ನಂತರ ಅವನ ಮಗ ರಾಜ ಆಗೋದು, ಅವ ಸತ್ ನಂತರ ಅವನ ಮಗ ರಾಜ ಆಗೋದು. ಈ ರೀತಿಯಾಗಿ
ತಂದೆಯ ಸ್ಥಾನ ಮಗನಿಗೆ ದೊರಕುವುದನ್ನು ನಾವು ವಂಶ ಪಾರಂಪರ್ಯ ಅಂತ ಕರಿತೀವಿ. ಅದೇ ರೀತಿಯಾದಂತಹ ಒಂದು ವ್ಯವಸ್ಥೆ ನಾವು ಇಲ್ಲಿ ವೈದಿಕ ಸಂಸ್ಕೃತಿಯ ಜನರಲ್ಲಿ ಕಾಣಬಹುದು. ಇವರು ರಾಜನ್ ಎಂಬ ಒಂದು ವ್ಯವಸ್ಥೆಯನ್ನು ವಂಶ ಪಾರಂಪರ್ಯ ರೀತಿಯಲ್ಲಿ ಬೆಳೆಸಿಕೊಂಡು ಬಂದಿದ್ದವರು. ಇದಕ್ಕೆ ಉದಾಹರಣೆಯನ್ನು ನೋಡೋದಾದ್ರೆ ಇದು ಪುರು ವಂಶಾವಳಿ ಇದು. ಅಲ್ಲಿನ ತೃಕ್ಷಿ ಹಾಗೂ ಭರತ ವಂಶಾವಳಿಯ ಸುಧಾಸ್, ಈ ಎರಡು ವಿಷಯಗಳ ಒಂದು ಉಲ್ಲೇಖವನ್ನು ನಾವು ಋಗ್ವೇದಗಳಲ್ಲಿ ಕಾಣಬಹುದು. ಇದು ರಾಜನ್ ಎಂಬ ಒಂದು ವ್ಯವಸ್ಥೆ ವಂಶ ಪಾರಂಪರ್ಯವಾಗಿತ್ತು ಎಂಬುದನ್ನು ಸೂಚಿಸುತ್ತದೆ. ಇದು ರಾಜಕೀಯ ಚಟುವಟಿಕೆಗಳಲ್ಲಿ ಬಹುಮುಖ್ಯವಾದಂತಹ ಸಂಗತಿಗಳು ಯಾವ್ಯಾವಾಗಿತ್ತಂದ್ರ ಆರ್ಯ ಮತ್ತು ಆರ್ಯೇತರ ಬುಡಕಟ್ಟು ಜನಾಂಗಗಳ ನಡುವೆ ಒಂದು ಸಂಘರ್ಷ ನಡೆಯುವುದು ಇಲ್ಲಿ ಪ್ರಮುಖವಾದಂತಹ ಸಂಗತಿಯಾಗಿತ್ತು. ಆರ್ಯೇತರ ಬುಡಕಟ್ಟು ಜನಾಂಗಗಳು ಯಾವ್ಯಾವು ಆಗಿತ್ತು ಅಂದ್ರ ಆರ್ಯೇತರ ಬುಡಕಟ್ಟುಗಳು ಯಾವ್ಯಾವಂದ್ರ ನಿನ್ನೆ ತರಗತಿಯಲ್ಲಿ ಹೇಳಿದ ಹಾಗೆ ದಾಸ್ಯರು, ಪಾಣಿಗಳು, ಅನ್ಯವ್ರತರು, ಅಮಾನುಷರು, ಹಾಗೂ ವರ್ಧಹಾರರು. ಇವರು ಆರ್ಯೇತರ ಬುಡಕಟ್ಟುಗಳು. ಇವ್ರ ನಡುವೆ ಹಾಗೂ ಇವ್ರ ಆರ್ಯರ ನಡುವೆ ಈ ರಾಜಕೀಯ ಚಟುವಟಿಕೆಗಳಿಗೋಸ್ಕರ ಯಾವಾಗ್ಲೂ ಸಂಘರ್ಷಗಳು ನಡೀತಿತ್ರಿ. ಇವ್ರ ನಡುವೆ ನಡೆಯುವಂತಹ ಸಂಘರ್ಷಕ್ಕೆ ಬಹುಮುಖ್ಯವಾದ ಕಾರಣಗಳು ಆಗಿತ್ತಂದ್ರ ಇವರು ದನ ಕರುಗಳನ್ನು ಪಡೆಯುವುದಕ್ಕೋಸ್ಕರ ಜಗಳ, ಯುದ್ಧ, ಈ ರೀತಿಯಾಗಿ ಯುದ್ಧ ಅಂತ ಮಾಡಿಕೊಂಡು ಅವರ ಬಳಿ ಇರುವಂತಹ ಸಂಪತ್ತನ್ನ ತಾವು ವಶಪಡಿಸಿಕೊಳ್ತಿದ್ರು ಮತ್ತು ಅವರನ್ನು ಗುಲಾಮರನ್ನಾಗಿ ಇಟ್ಟುಕೊಂಡು ಅವರಿಂದ ತಮ್ಮ ಯಾವುದೇ ಕಾರ್ಯ ಕೆಲಸಗಳನ್ನ ಮಾಡಿಸ್ಕೊಳ್ತಿದ್ರು. ಈ ರೀತಿಯಾದಂತಹ ಆರ್ಯರು ಹಾಗೂ ಆರ್ಯೇತರ ನಡುವೆ ನಡೆಯುವಂತಹ ಸಂಘರ್ಷ ಇಲ್ಲಿ ರಾಜಕೀಯ ಚಟುವಟಿಕೆಗಳಲ್ಲಿ ಬಹುಮುಖ್ಯವಾದ ಸಂಗತಿಯಾಗಿದೆ. ಇವರು ದಾಸ್ಯರು ಮತ್ತು ಪಾಣಿಗಳ ಮೇಲೆ ಯಾವಾಗಲೂ ಸತತವಾಗಿ ದಾಳಿ ನಡೆಸಿ ಅವರಲ್ಲಿರುವಂತಹ ಸಂಪತ್ತನ್ನು ದೋಚ್ಕೊಳ್ತಿದ್ರಿ. ಹಾಗೂ ಅಷ್ಟೇ ಅಲ್ಲದೆ ಅವರ ಮೇಲೆ ತಾವು ದಬ್ಬಾಳಿಕೆಯನ್ನು ನಡೆಸಿ ಅವರನ್ನು ಗುಲಾಮರಂತೆ ಇಟ್ಕೊಳ್ತಿದ್ರು ಎಂದು ಹೇಳಬಹುದು. ಇವು ಆರ್ಯ ಮತ್ತು ಆರ್ಯೇತರ ನಡುವೆ ನಡೆಯುವಂತಹ ಸಂಘರ್ಷದ ಬಗ್ಗೆ ಆಗಿದೆ. ಹಾಗೂ ಇಲ್ಲಿಯ ರಾಜಕೀಯ ಸ್ಥಿತಿಯಲ್ಲಿ ನಾವು ರಾಜನ ಸುತ್ತಲೂ ಸಾರ್ವಜನಿಕ ರೀತಿಯಲ್ಲಿ ಜನರು ಕೂಡುವ ಹಾಗೆ ಇಲ್ಲಿ ನಾವು ಸಭಾ ಮತ್ತು ಸಮಿತಿಯ ಬಗ್ಗೆ ಕಾಣಬಹುದು. ಸಭಾ ಮತ್ತು ಸಮಿತಿ ಈ ಎರಡು ಅಂಶಗಳ ಬಗ್ಗೆ ಋಗ್ವೇದದಲ್ಲಿ ಉಲ್ಲೇಖವಿದೆ. ಈ ಎರಡು ಏನನ್ನು ಸೂಚಿಸುತ್ತದೆ ಅಂದ್ರೆ ಇದು ರಾಜರ ಸುತ್ತಲೂ ಸಾರ್ವಜನಿಕರು ಜನರು ಸೇರುವುದು ಒಂದು ಸಮಿತಿ. ರಾಜನಲ್ಲಿ ಸಾರ್ವಜನಿಕರ ಸಮಿತಿ ಸೇರೋದಕ್ಕೆ ನಾವು ಸಭಾ ಮತ್ತು ಒಂದು ಸಮಿತಿ ಎಂಬುದನ್ನು ಹೇಳಬಹುದು. ಇದು ಜನರ ಮೇಲೆ ಅಧಿಕಾರ ನಡೆಸುವವರನ್ನ ಕ್ಷತ್ರ ಅಂತ ಕರೀತಿದ್ರು. ಕ್ಷತ್ರ ಇವರು ಯಾರನ್ನು ಕರಿತಿದ್ರು ಅಂದ್ರೆ ಜನರ ಮೇಲೆ ಯಾರು ಅಧಿಕಾರ ನಡೆಸಿದ್ರಲ್ಲ ಆ ವ್ಯಕ್ತಿಗಳಿಗೆ ಕ್ಷತ್ರ ಅಂತ ಕರೀತಿದ್ರು. ಮತ್ತು ಹೋರಾಡುವವರನ್ನು ಸೈನಿಕ ಅಥವಾ ಯೋಧ ಎಂದು ಕರೆಯುತ್ತಿದ್ರು. ಹೋರಾಡುವವರಿಗೆ ಸೈನಿಕ ಅಥವಾ ಯೋಧ ಎಂದ ಕರೆಯುತ್ತಿದ್ರು. ಇಲ್ಲಿ ಸಿರಿವಂತರು ಅಧಿಕಾರವನ್ನು ಹೊಂದಿದ್ರು.
ಹಾ ಇಲ್ಲಿವರೆಗೂ ಈ ಆಗಲೇ ಹೇಳಿದ್ರಲ್ಲ, ಇಲ್ಲಿ ನಾವು ಜನರ ಮೇಲೆ ಅಧಿಕಾರವನ್ನು ನಡೆಸುವವರಿಗೆ ಕ್ಷತ್ರ ಅಂತ ಕರೀದ್ರಿ. ಮತ್ತೆ ಅಷ್ಟೇ ಅಲ್ಲದೆ ಹೋರಾಡುವವರಿಗೆ ಸೈನಿಕರು ಅಂತ ಹೇಳಿ ಕರೀದ್ರಿ. ಇಲ್ಲಿ ಯಾರ್ ಬೇಕಾದ್ರೂ ಪ್ರದೇಶಗಳನ್ನ ಅಧಿಕಾರವನ್ನು ಹೊಂದ್ಬೇಕಂತಾನೆ ಇದ್ದಿದ್ದಿಲ್ರಿ. ಇಲ್ಲಿ ಶ್ರೀಮಂತರಾಗಿರ್ಬಹುದು ಅಥವಾ ಸಿರಿವಂತರಾಗಿರ್ಬಹುದು ಅಥವಾ ಉನ್ನತ ಶ್ರೇಣಿಯಲ್ಲಿರುವಂತಹ ಪುರೋಹಿತ ವರ್ಗದವರಾಗಿರ್ಬಹುದು. ಈ ಸಿರಿವಂತರು ಅಧಿಕಾರವನ್ನು ಹೊಂದುವುದು ಆಗಿತ್ತು. ನಾವು ಆಗಲೇ ಹೇಳಿದ್ವಿ ಯಾವ ಕಾರಣಕ್ಕಾಗಿ ಇಲ್ಲಿ ಯುದ್ಧಗಳು ಸಂಭವಿಸ್ತಿದ್ವು ಅಂತಂದ್ರೆ ದನಕರುಗಳನ್ನು ಪಡೆಯೋದಕ್ಕೋಸ್ಕರ ಯುದ್ಧಗಳು ಸಂಭವಿಸ್ತಿದ್ವು. ಇಲ್ಲಿ ದನಕರುಗಳ ಪಡೆಯೋದಕ್ಕೋಸ್ಕರ ಆರ್ಯೇತರ ಬುಡಕಟ್ಟುಗಳಾದಂತಹ ದಾಸ್ಯರು, ಪಾಣೀಯರು, ಅಮಾನುಷರು, ವರ್ಧಹಾರರು ಈ ರೀತಿ ಬುಡಕಟ್ಟು ಜನಾಂಗದ ಮೇಲೆ ದಾಳಿಗಳನ್ನ ಮಾಡಿಕೊಂಡು ಅವರಿಗೆ ಅಪಜಯಗೊಳಿಸಿ ಯಶಸ್ಸನ್ನ ಪಡೆದಿದ್ದರು. ಈ ಯಶಸ್ಸಿನ ರೂಪದಲ್ಲಿ ಅವರಿಗೆ ಸಂಪತ್ತು ಹಾಗೂ ಸೆರೆಯಾಳುಗಳು ದೊರಕುತ್ತಿದ್ವು. ಈ ರೀತಿಯಾದಂತಹ ರಾಜಕೀಯ ವ್ಯವಸ್ಥೆ ನಾವು ಋಗ್ವೇದ ಕಾಲದಲ್ಲಿ ಅಂದ್ರೆ ಸಾಮಾನ್ಯ ಪೂರ್ವ 1500ರಿಂದ 1000 ಕಾಲಾವಧಿಯಲ್ಲಿ ನಾವು ಅಲ್ಲಿಯ ರಾಜಕೀಯ ಸ್ಥಿತಿಯನ್ನು ಕಾಣಬಹುದು. ಇದಿಷ್ಟು ರಾಜಕೀಯ ಸ್ಥಿತಿಯ ಬಗ್ಗೆ ಹೇಳುವುದಾದರೆ, ಈಗ ಅಲ್ಲಿನ ಧಾರ್ಮಿಕ ಸ್ಥಿತಿ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅಂತ ನೋಡೋಣ. ಧಾರ್ಮಿಕ ವ್ಯವಸ್ಥೆ ಋಗ್ವೇದಗಳ ಕಾಲದ ಧಾರ್ಮಿಕ ವ್ಯವಸ್ಥೆಯ ಪ್ರಮುಖವಾದ ಕೇಂದ್ರ ಬಿಂದು ಯಾವುದು ಆಗಿತ್ತಂದ್ರೆ ಯಜ್ಞ ಮಾಡುವುದು. ಇದಿದೆ ನೋಡ್ರಿ, ಇದನ್ನು ನಾವು ಚಿತ್ರಪಟಗಳ ಮೂಲಕ ತಿಳಿದುಕೊಳ್ಳೋಣ. ಇಲ್ಲಿ ಈ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ರಿ, ಈ ರೀತಿಯಾದಂತಹ ಯಜ್ಞ ಮಾಡುವಂತಹ ಒಂದು ವ್ಯವಸ್ಥೆ ನಾವು ಋಗ್ವೇದಗಳ ಕಾಲದಲ್ಲಿ ಕಾಣಬಹುದು. ಇವರು ಯಜ್ಞಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಕೇವಲ ಸುಮ್ಮನಿದ್ದು ಕುಳಿತುಕೊಳ್ತಿರ್ಲಿಲ್ರಿ. ಅವರು ಮಂತ್ರಗಳನ್ನು ಉಚ್ಚಾರಣೆಯ ರೂಪದಲ್ಲಿ ಹೇಳ್ತಿದ್ರು. ಹಾಗೂ ಅದಷ್ಟೇ ಅಲ್ಲದೆ ಸೇವನೆ ಪಾನೀಯ ರೀತಿಯಲ್ಲಿ ಅವರು ಸೋಮಪಾನದ ಸೇವನೆಯನ್ನು ಮಾಡುತ್ತಿದ್ರು ಅಂತ ಹೇಳಬಹುದು. ಈ ಚಿತ್ರ ಕಾಣ್ತಿದೆ ಅಲ್ರಿ, ಇದು ಯಜ್ಞಗಳನ್ನು ಮಾಡುವಂತ ಒಂದು ಚಿತ್ರ ಆಗಿದೆ. ಈ ರೀತಿಯಾಗಿ ಕುಳಿತುಕೊಂಡು ಅವರು ಇಲ್ಲಿ ಯಜ್ಞಗಳನ್ನು ಮಾಡುವಂತಹ ಒಂದು ವ್ಯಕ್ತಿಯನ್ನು ಇವರು ಪುರೋಹಿತರಿಗೆ ಅವರು ಹೋತರ್ ಎಂದು ಕರೆಯುತ್ತಿದ್ದರು. ಯಜ್ಞಗಳನ್ನು ನಡೆಸಿಕೊಡುವಂತಹ ಪುರೋಹಿತ, ಇವರಿಗೆ ಹೋತರ್ ಎಂದು ಕರೆಯುತ್ತಿದ್ದರು. ಇವರು ಯಜ್ಞಗಳನ್ನು ಯಾವುದಕ್ಕೋಸ್ಕರ ಮಾಡ್ತಿದ್ರು ಅಂತಂದ್ರ ದೇವತೆಗಳನ್ನ ತೃಪ್ತಿ ಪಡೆಯೋಕ್ಕೋಸ್ಕರ ಮಾಡ್ತಿದ್ರು. ಅದಷ್ಟೇ ಅಲ್ಲದೆ ಇವರು ಯಜ್ಞಗಳನ್ನು ಮಾಡುವಂತ ಬಹುಮುಖ್ಯವಾದ 2 ಕಾರಣಗಳು ಯಾವ್ಯಾವ ಆಗುತ್ತೆ ಅಂತಂದ್ರೆ, ಉತ್ತಮವಾದ ಮಳೆ ಬೆಳೆಗಳನ್ನ ಪಡೆಯುವುದು. ಇನ್ನೊಂದು ಯಾವ್ದಾಗಿತ್ತು, ಇವರು ಪ್ರಮುಖವಾದಂತಹ ಶತ್ರುಗಳಾಗಿರುವಂತಹ ದಾಸ್ಯರು, ಪಾಣೀಯರು ಹಾಗೂ ವರ್ಧಹಾರರು ಈ ರೀತಿಯಾದಂತಹ ಅನೇಕ ಬುಡಕಟ್ಟು ಜನಾಂಗದವರು ಇವರ ಶತ್ರುಗಳಾಗಿದ್ರೆ, ಆ ಶತ್ರುಗಳನ್ನು ಇವರು ಸೋಲಿಸಲು ಯುದ್ಧಗಳಲ್ಲಿ ಅಪಜಯಗಳಿಸಿಕೊಳ್ಳಲು ದೇವತೆಗಳನ್ನು ಒಲಿಸಿಕೊಳ್ಳಲು ಅವರ ಸಹಾಯ ಪಡೆಯಲು ಪ್ರಮುಖವಾದ ಉದ್ದೇಶವನ್ನು ಹೊಂದಿಕೊಂಡು ಇವರು ಯಜ್ಞಗಳನ್ನ ಮಾಡ್ತಿದ್ರು. ಇವರು ಪ್ರಮುಖವಾಗಿ ಈ ಯಜ್ಞಗಳಲ್ಲಿ ದೇವತೆಗಳನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರ ಪ್ರಾಣಿಗಳನ್ನ ಬಲಿ ಕೊಡ್ತಿದ್ರು. ಈ ಚಿತ್ರಪಟದಲ್ಲಿ ಕಾಣ್ತಿದೆ ಅಲ್ರಿ, ಈ ರೀತಿಯಾಗಿ ಯಜ್ಞಗಳನ್ನ ಮಾಡುವ ಸಂದರ್ಭದಲ್ಲಿ ಬಲಿಯನ್ನು ಕೊಟ್ಟು
ಅವರು ದೇವತೆಗಳಿಗೆ ಒಲಿಸಿಕೊಳ್ಳುತ್ತಿದ್ದರು ಎಂದು ಹೇಳಲಾಗಿದೆ. ಈ ರೀತಿಯಾದಂತಹ ಒಂದು ಯಜ್ಞದ ವ್ಯವಸ್ಥೆ ಆಗಿತ್ರಿ. ಇವರು ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಇಟ್ಟಿರಲಿಲ್ಲ. ಹಾಗೂ ಯಾವುದೇ ಮನುಷ್ಯನಾಗಲಿ ಪ್ರಾಣಿಗಳಾಗಲಿ ಯಾವುದೇ ಒಂದು ಚಿಹ್ನೆಗಳಾಗಲಿ ಯಾವ ಚಿಹ್ನೆಗಳನ್ನು ಕೂಡ ಇವರು ಉಪಯೋಗಿಸುತ್ತಿರಲಿಲ್ಲ. ನಾವಿವಾಗ ಅನೇಕ ಧರ್ಮಗಳನ್ನು ಕಾಣ್ತೀವಿ. ಉದಾಹರಣೆಗೆ ಹೇಳಬೇಕಾದ್ರೆ ಜೈನ್ ಧರ್ಮ, ಬೌದ್ಧ ಧರ್ಮ, ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಮುಸ್ಲಿಂ ಧರ್ಮ, ಈ ಎಲ್ಲದರಲ್ಲಿನೂ ಒಂದಲ್ಲ ಒಂದು ರೀತಿಯ ಸಂಕೇತಗಳನ್ನ ಕಾಣ್ತೀವಿ, ಮೂರ್ತಿ ಪೂಜೆಗಳನ್ನ ಕಾಣ್ತೀವಿ. ಆದರೆ ಇಲ್ಲಿ ಋಗ್ವೇದ ಕಾಲದ ಜನರು ಯಾವ ರೀತಿಯಾದಂತಹ ಮೂರ್ತಿ ಪೂಜೆಯನ್ನು ಅಥವಾ ಸಂಕೇತಗಳನ್ನು ಬಳಸಿಕೊಂಡು ದೇವರಲ್ಲಿ ಪೂಜೆಯನ್ನು ಮಾಡ್ತಿರ್ಲಿಲ್ಲ. ಆದರೆ ಇವರಿಗೆ ದೇವರಲ್ಲಿ ನಂಬಿಕೆ ಇತ್ರಿ. ಅದನ್ನು ಯಜ್ಞಗಳ ರೂಪದಲ್ಲಿ ಇವರು ಅವರ ನಂಬಿಕೆಯನ್ನು ದೇವರಲ್ಲಿ ನಂಬಿಕೆಯನ್ನು ಇಟ್ಟಿರುವುದನ್ನು ತೋರಿಸ್ತಿದ್ರಿ. ಇದಿಷ್ಟು ಅವರು ಧಾರ್ಮಿಕ ವ್ಯವಸ್ಥೆಯಲ್ಲಿ ಯಜ್ಞಗಳನ್ನು ಮಾಡುವ ರೀತಿಯನ್ನು ಹೇಳೋದಾದ್ರೆ, ಇವರು ಪ್ರಮುಖವಾಗಿ ಬೆಂಕಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರಿ. ಬೆಂಕಿ ಈ ಋಗ್ವೇದ ಕಾಲದಲ್ಲಿ ಬೆಂಕಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ಅಂತ ಅನ್ನೋದಕ್ಕೆ ಪ್ರಮುಖವಾಗಿ ಸಾಕ್ಷಿ ಆಧಾರದ ಮೇಲೆ ಹೇಳ್ಬೇಕಾದ್ರೆ, ಋಗ್ವೇದದಲ್ಲಿ ಬೆಂಕಿಯ ಅಂಶಗಳ ವಿಷಯದ ಆಧಾರದ ಮೇಲೆ ನಾವು 200 ಶ್ಲೋಕಗಳು ಇರುವುದನ್ನು ನೋಡ್ತೀವಿ. 200 ಶ್ಲೋಕಗಳು ಬೆಂಕಿಗೆ ಸಂಬಂಧಿಸಿದ ಶ್ಲೋಕಗಳಾಗಿವೆ. ಇವರು ಋಗ್ವೇದ ಕಾಲದ ಜನರು, ವೈದಿಕ ಸಂಸ್ಕೃತಿಯ ಜನರು ಬೆಂಕಿಗೆ ಮಹತ್ವ ಪ್ರಾಮುಖ್ಯತೆಯನ್ನು ನೀಡಿದ್ರು ಎಂದು ಹೇಳಬಹುದು. ಇದಷ್ಟೇ ಅಲ್ಲದೆ ಅವರು ಇಂದ್ರ ದೇವನಿಗೂ ಕೂಡ ಪ್ರಾಮುಖ್ಯತೆಯನ್ನು ನೀಡಿದ್ರು. ಈ ಕಾಲದಲ್ಲಿ ಇನ್ನು ವಿಷ್ಣು ದೇವನಿಗೆ ಅಷ್ಟೊಂದು ಪ್ರಾಮುಖ್ಯತೆ ಬಂದಿರಲಿಲ್ಲ. ಆ ದೇವರಿಗೆ ಯಾವುದೇ ಪೂಜೆ ಪುನಸ್ಕಾರ ಇವರು ಮಾಡ್ತಿರ್ಲಿಲ್ಲ. ಆದ್ರೆ ಇಂದ್ರ ದೇವನಿಗೆ ನಂಬಿಕೆಯನ್ನು ಇಟ್ಟಿದ್ರು. ಈ ಋಗ್ವೇದದಲ್ಲಿ ನಾವು ಇಂದ್ರ ದೇವನನ್ನು ಕುರಿತು 250 ಶ್ಲೋಕಗಳು ಪ್ರಸ್ತಾಪಗೊಂಡಿರುವುದನ್ನು ನಾವು ಕಾಣುತ್ತೇವೆ. ಅವರಲ್ಲಿ ಯಾವ ತರ ನಂಬಿಕೆ ಆಗಿತ್ತಂದ್ರೆ, ಇಂದ್ರ ದೇವನು ಮಳೆಯನ್ನು ತರುತ್ತಾನೆ, ಹಾಗೂ ವಿಪರೀತವಾಗಿ ಸೋಮಪಾನವನ್ನು ಕುಡಿಯುತ್ತಾನೆ, ಕೋಣಗಳನ್ನು ತಿನ್ನುತ್ತಾನೆ, ನಮ್ಮ ಶತ್ರುಗಳಾದ ದಾಸರನ್ನು ಪಾಣೀಯರನ್ನು ನಾಶಪಡಿಸುತ್ತಾನೆ ಎಂಬ ಒಂದು ನಂಬಿಕೆಯವರು ವೈದಿಕ ಸಂಸ್ಕೃತಿಯ ಜನರಲ್ಲಿ ಇತ್ತು. ಈ ಆಧಾರದ ಮೇಲೆ ಅವರು ಯಜ್ಞಗಳನ್ನು ನಡೆಸುತ್ತಿದ್ದರು ಎಂದು ಹೇಳಬಹುದು. ಈ ಮೊದಲು ಪುರೋಹಿತ ವರ್ಗ ಅಷ್ಟೊಂದು ಮಹತ್ವತೆಯನ್ನು ಪಡೆದಿರಲಿಲ್ಲ. ಪ್ರಾರಂಭದಲ್ಲಿ ಋಗ್ವೇದ ಕಾಲದ ಪ್ರಾರಂಭದಲ್ಲಿ ಜನರು ಸಾಮಾನ್ಯವಾಗಿ ನೇಗಿಲ ದೇವಿ ಸೀತಾ ಆಗಿರ್ಲಿ, ಹಾಗೂ ಉಳಿಮೆ ಮಾಡುವಂತ ದೇವರು ಕ್ಷೇತ್ರಸ್ಯ ಪತಿ ಆಗಿರ್ಲಿ, ಹಾಗೂ ಮನೆ ದೇವರು ಕಿರುದೇವತೆ ವಾಸ್ತೋಷಪತಿ, ಈ ರೀತಿ ಆದಂತ ಸಾಮಾನ್ಯ ಜನರು ತಮ್ಮ ನಂಬಿಕೆಯ ಪ್ರಕಾರ ಸಾಮಾನ್ಯ ರೀತಿಯಾದಂತಹ ದೇವತೆಗಳಲ್ಲಿ ನಂಬಿಕೆ ಇಟ್ಟುಕೊಂಡು ಪೂಜೆ ಪುನಸ್ಕಾರ ಮಾಡ್ತಿದ್ರು. ಆದ್ರೆ ಕ್ರಮೇಣವಾಗಿ ಪುರೋಹಿತ ವರ್ಗ ಯಾವ ರೀತಿಯಾಗಿ ಮಹತ್ವತೆಯನ್ನು ಪಡೆದುಕೊಂಡು ಆ ಆಧಾರದ ಮೇಲೆಗೆ ಬರುತ್ತಾ ಪುರೋಹಿತ ವರ್ಗಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ದೊರಕಿತು. ಆ ಪುರೋಹಿತ ವರ್ಗದವರು ಧಾರ್ಮಿಕ ವ್ಯವಸ್ಥೆಯಲ್ಲಿ ಪೂಜೆಗಳನ್ನು ಮಾಡುವುದಾಗಿರ್ಲಿ, ಯಜ್ಞಗಳನ್ನು ಮಾಡಿರುವುದಾಗಿ ಈ ರೀತಿಯಾದಂತಹ ಕಾರ್ಯಗಳಲ್ಲಿ ತೊಡಗಿಕೊಂಡು ಧಾರ್ಮಿಕ ವ್ಯವಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋದರು. ಇವರು ಬುಡಕಟ್ಟು ಜನಾಂಗದವರಾಗಿರ್ಲಿ, ಶ್ರೀಮಂತರಾಗಿರ್ಲಿ, ತಮ್ಮ ಪೂಜೆ ಪುನಸ್ಕಾರಗಳನ್ನು, ಮಹಾಯಾಗಗಳನ್ನು ಪುರೋಹಿತರಿಂದಲೇ ಮಾಡಿಸುವಂತ ಒಂದು ವ್ಯವಸ್ಥೆ ಜಾರಿಯಲ್ಲಿ ಬಂದಿತು. ಋಗ್ವೇದ ಕಾಲದ ಕೊನೆ ಭಾಗದೊಳಗೆ ನಾವು ವಿವಾಹ ಮತ್ತು ಮರಣದ ಶ್ಲೋಕಗಳು ಇರುವುದನ್ನು ನಾವು ಕಾಣ್ತೀವಿ. ಈ ಋಗ್ವೇದ ಕಾಲದಲ್ಲಿ ನಾವು ಯಾವುದೇ ಬರವಣಿಗೆ ರೂಪವನ್ನು ಕಾಣುವುದಿಲ್ಲ. ಇಲ್ಲಿ ಭಾಷೆ ಕೇವಲ ಉಚ್ಚಾರದ ಆಧಾರದ ಮೇಲೆ ಇರುವುದನ್ನು ನಾವು ಕಾಣುತ್ತೇವೆ. ಈ ರೀತಿ ಆದಂತಹ ಧಾರ್ಮಿಕ ವ್ಯವಸ್ಥೆ ನಾವು ಋಗ್ವೇದಗಳ ಕಾಲದ ಸಾಮಾನ್ಯ ಶಕ ಪೂರ್ವ 15ರಿಂದ ಸಾಮಾನ್ಯ ಶಕ ಪೂರ್ವ 1000 ಅವಧಿಯಲ್ಲಿ ಈ ರೀತಿಯಾದಂತಹ ಧಾರ್ಮಿಕ ವ್ಯವಸ್ಥೆಯನ್ನು ಇರುವುದನ್ನು ನಾವು ನೋಡಬಹುದು. ಇದಿಷ್ಟು ಋಗ್ವೇದ ಕಾಲದ ರಾಜಕೀಯ ಸ್ಥಿತಿ ಹಾಗೂ ಧಾರ್ಮಿಕ ಸ್ಥಿತಿಯ ಬಗ್ಗೆ ನೋಡಿದ್ರಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವರು ಧಾರ್ಮಿಕ ವ್ಯವಸ್ಥೆಯಲ್ಲಿ ಪೂಜೆಯನ್ನು ಯಜ್ಞವನ್ನು ಮಾಡುವಂತ ಪುರೋಹಿತನನ್ನು ಏನೆಂದು ಕರೆಯುತ್ತಿದ್ದರು?
ಇದನ್ನೇನು ಮಾಡುವಂತ ಪುರೋಹಿತನನ್ನು ಇವರು ಧಾರ್ಮಿಕ ವ್ಯವಸ್ಥೆಯಲ್ಲಿ ಯಜ್ಞಗಳನ್ನ ಮಾಡುವಂತಹ ಪುರೋಹಿತನನ್ನು ಪುರೋಹಿತರನ್ನು ಹೋತರೆಂದು ಕರೆಯುತ್ತಾರೆ. ಎಸ್ ಗುಡ್ ಸಿಡೌನ್. ಈ ರೀತಿಯಾದಂತಹ ಧಾರ್ಮಿಕ ವ್ಯವಸ್ಥೆ ನಾವು ಋಗ್ವೇದಗಳ ಕಾಲದಲ್ಲಿ ಕಾಣ್ತೀವಿ. ಇದಿಷ್ಟು ಋಗ್ವೇದಗಳ ಕಾಲದ ಬಗ್ಗೆ ಆಯ್ತ್ರಿ. ಇವಾಗ ನಾವು ಮೊದಲು ಹೇಳಿದ ಹಾಗೆ ಋಗ್ವೇದ ಕಾಲವನ್ನ ಎರಡು ರೀತಿ ಭಾಗಗಳನ್ನಾಗಿ ಮಾಡಿ ವಿಂಗಡಣೆ ಮಾಡಿ ನಾವು ಅಧ್ಯಯನ ಮಾಡ್ತೀವಿ ಅಂತ ಹೇಳಿದ್ವಿ. ಒಂದು ಋಗ್ವೇದಗಳ ಕಾಲ, ಇನ್ನೊಂದು ಉತ್ತರ ಋಗ್ವೇದಗಳ ಕಾಲ. ಇವತ್ತು ಉತ್ತರ ಋಗ್ವೇದಗಳ ಕಾಲ ಕುರಿತು ನೋಡೋಣ. ಇದರ ಕಾಲಾವಧಿ ಹೇಳ್ಬೇಕಂದ್ರ ಸಾಮಾನ್ಯ ಶಕ ಪೂರ್ವ 1000ದಿಂದ ಸಾಮಾನ್ಯ ಶಕ ಪೂರ್ವ 700 ಈ ಕಾಲಾವಧಿ ನಾವು ಉತ್ತರ ಋಗ್ವೇದ ಕಾಲ ಅಂತ ಹೇಳಿ ಕರೀತೀವಿ. ಈ ಉತ್ತರ ಋಗ್ವೇದ ಕಾಲದ ಬಗ್ಗೆ ಹೇಳ್ಬೇಕಂದ್ರ ಋಗ್ವೇದ ಕಾಲದ ಮುಂದಿನ ರೀತಿಯಾದಂತಹ ಮುಂದುವರೆದಂತಹ ಹಾಗೂ ಮುಂದಿನ ಸ್ವರೂಪವನ್ನು ಪಡೆದುಕೊಂಡಿರುವಂತಹ ಮೂರು ವೇದಗಳನ್ನು ನಾವು ಈ ಉತ್ತರ ಋಗ್ವೇದಗಳ ಕಾಲದಲ್ಲಿ ಅಸ್ತಿತ್ವದಲ್ಲಿರುವುದನ್ನು ನೋಡಬಹುದು. ಆ 3 ವೇದಗಳು ಯಾವ್ಯಾವು ಅಂತಂದ್ರ ಒಂದನೇದು ಸಾಮವೇದ, ಎರಡನೇದು ಯಜುರ್ವೇದ, ಮೂರನೇದಾಗಿ ಅಥರ್ವಣ ವೇದ. ಈ 3 ವೇದಗಳು ಈ ಕಾಲಾವಧಿಯಲ್ಲಿ ರಚನೆಗೊಂಡಿರುವುದರಿಂದ ಈ 3 ವೇದಗಳನ್ನು ನಾವು ಉತ್ತರ ಋಗ್ವೇದ ಕಾಲದಲ್ಲಿ ಅಧ್ಯಯನ ಮಾಡೋಣ. ಈ 3 ವೇದಗಳು ಸಾಮಾನ್ಯವಾಗಿ ಯಜ್ಞಗಳನ್ನು ಮಾಡುವಂತಹ ಪುರೋಹಿತರ ಹೆಸರನ್ನ ಆಧರಿಸಿ ರಚನೆಗೊಂಡಿರುವಂತಹ ವೇದಗಳಾಗಿವೆ. ಸಾಮವೇದ ಸಾಮಾನ್ಯೆಂಬ ಪುರೋಹಿತನ ಹೆಸರು. ಸಾಮಾನ್ಯ ಅಂದ್ರೆ ಹಾಡುಗಾರ ಎಂದರ್ಥ. ಇದು ಯಜುರ್ವೇದ ಇದೆ ಅಲ್ರಿ, ಯಜಸ್ಸು ಅಂತ ಇವು ಸೂತ್ರಗಳು ಬರ್ತಾವಲ್ರಿ, ಆ ಸೂತ್ರಗಳನ್ನು ಹೇಳುವವ ಪುರೋಹಿತನ ಹೆಸರಿನ ಆಧಾರದ ಮೇಲೆ ಇದು ಯಜುರ್ವೇದವು ನಿರ್ಮಾಣಗೊಂಡಿರುವುದು. ಇದು ಯಜುಸ್ ಎಂಬ ಸೂತ್ರಗಳನ್ನು ಹೇಳುವವ. ಇದು ಯಜುಸ್ ಅಂದ್ರೆ ಯಜುರ್ವೇದ ಅಂದ್ರೆ ಯಜುಸ್ ಎಂಬ ಸೂತ್ರಗಳನ್ನು ಹೇಳುವವ ಅಂತ ಹೇಳಿದೆ. ಆಗ ಅಥರ್ವಣ ವೇದ ಯಾವ ಪುರೋಹಿತನ ಹೆಸರ ಆಧಾರದ ಮೇಲೆ ಇದೆ ಅಂದ್ರೆ ಅಗ್ನಿ, ಅಂಗಿರ ಅಂತ ಹೇಳ್ತಿರಲ್ಲ, ಅಂಕಾರ ಅಂತ ಹೇಳ್ತಿರಲ್ಲ, ಅದು ಅಗ್ನಿ ಪುರೋಹಿತ ಎಂಬುದು ಸೂಚಿಸುತ್ತದೆ. ಇದು ಅಥರ್ವಣ ವೇದ ಅಗ್ನಿ ಪುರೋಹಿತನ ಹೆಸರಿನ ಆಧಾರದ ಮೇಲೆ ನಿರ್ಮಾಣಗೊಂಡಿರುವುದು. ಈ ರೀತಿಯಾದಂತಹ 3 ವೇದಗಳನ್ನು ನಾವು ಉತ್ತರ ಋಗ್ವೇದಗಳ ಕಾಲದಲ್ಲಿ ನೋಡಬಹುದು. ಮೊಟ್ಟ ಮೊದಲಾಗಿ ಇವಾಗ ಸಾಮವೇದ. ಈ ಸಾಮವೇದ ಋಗ್ವೇದ ಕಾಲದಲ್ಲಿರುವಂತಹ ಯಜ್ಞದಲ್ಲಿ ಮಾಡುವಂತಹ ಮಂತ್ರಗಳಾಗಿರಬಹುದು, ಶ್ಲೋಕಗಳಾಗಿರಬಹುದು, ಅದರ ಆಧಾರದ ಮೇಲೆ ನಿರ್ಮಾಣಗೊಂಡು ಅವುಗಳಲ್ಲಿ ಸ್ವಲ್ಪ ಬದಲಾವಣೆ ತಂದು ನಿರ್ಮಾಣಗೊಂಡಿರುವಂತಹ ಒಂದು ಯೋಧವೇ ಇದು ಸಾಮವೇದ ಆಗಿದೆ. ಎರಡನೆಯದಾಗಿ ಯಜುರ್ವೇದ. ಈ ಯಜುರ್ವೇದ ಬಹುಮುಖ್ಯವಾಗಿ 2 ಪಠ್ಯಗಳನ್ನು ಹೊಂದಿವೆ. ಒಂದನೇದು ಯಾವ್ದಂದ್ರ ಕಪ್ಪು ಪಠ್ಯ. ಕಪ್ಪು ಪಠ್ಯ ಅಂತಾನೂ ಕರೀತಾರ್ರಿ, ಕೃಷ್ಣ ಪಠ್ಯ ಅಂತಾನೂ ಕರೀತಾರ. ಎರಡನೇದಾಗಿ ಬಿಳಿ ಪಠ್ಯ ಅಥವಾ ಶುಕ್ಲ ಪಠ್ಯ ಅಂತಾನೂ ಕರೀತಾರೆ. ಈ ರೀತಿಯಾದಂತಹ 2 ಪಠ್ಯಗಳನ್ನು ನಾವು ಯಜುರ್ವೇದದಲ್ಲಿ ಕಾಣಬಹುದು. ಇದು ಕಪ್ಪು ಪಠ್ಯ ಇದೆ ಅಲ್ಲ ರೀ, ಮಂತ್ರಗಳ ಉಚ್ಚಾರಣೆಯನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಎಂಬುದರ ಬಗ್ಗೆ ಕುರಿತು ವಿವರಣೆಯನ್ನು ನೀಡುತ್ತದೆ. ಆದ್ರೆ ಇದು ಬಿಳಿ ಪಠ್ಯ ಐತಲ್ರಿ, ಯಾವ ವಿವರಣೆಗಳನ್ನು ಹೊಂದಿಲ್ಲ. ಕೇವಲ ಶ್ಲೋಕಗಳು, ಮಂತ್ರಗಳು
ಅವುಗಳ ಬಗ್ಗೆ ಉಲ್ಲೇಖ ಅಷ್ಟೇ ಇದೆ, ಆದರೆ ಅವು ಯಾವ ರೀತಿಯಾಗಿ ವಿವರಣೆ ನೀಡಬೇಕು ಎಂಬುದು ಯಾವುದೇ ವಿವರಣೆ ಹೊಂದಿಲ್ಲ. ಅದರನ್ನು ಕುರಿತು ವಿವರಣೆಯನ್ನು ನಾವು ಕಪ್ಪು ಪಟ್ಟದಲ್ಲಿ ಕಾಣಬಹುದು. ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ನಾವು ಯಜುರ್ವೇದದಲ್ಲಿ ಕಾಣಬಹುದು. ಇಲ್ಲಿ ಕಬ್ಬಿಣದ ಉಲ್ಲೇಖವಿದೆ. ಈ ಯಜುರ್ವೇದದಲ್ಲಿ ನಾವು ಕಬ್ಬಿಣದ ಉಲ್ಲೇಖ ಇರುವುದನ್ನು ನಾವು ಕಾಣಬಹುದು. ಅದರ ಅರ್ಥ ಏನಂತಂದ್ರೆ, ಇದು ಯಜುರ್ವೇದ ಸಾಮಾನ್ಯ ಶಕ ಪೂರ್ವ 1000ಕ್ಕಿಂತ ಮೊದಲನೇದ್ದು ಅಲ್ಲ ಅಂತ ಹೇಳಿ ನೋಡ್ಬೋದು. ಅಂದ್ರ ಋಗ್ವೇದ ಕಾಲದಲ್ಲಿ ಕಬ್ಬಿಣದ ಉಲ್ಲೇಖ ಇಲ್ರಿ. ಇದು ಇಲ್ಲಿ ಯಜುರ್ವೇದದಲ್ಲಿ ಕಬ್ಬಿಣದ ಉಲ್ಲೇಖ ಇದೆ ಅಂತಂದ್ರೆ ಅದು ಸಾಮಾನ್ಯ ಶಕ ಪೂರ್ವ 1000 ನಂತರದ್ದು ಅಂತ ಹೇಳಬಹುದು. ಇದಾದ ನಂತರ ಅಥರ್ವಣ ವೇದ. ಈ ಅಥರ್ವಣ ವೇದವು ಗದ್ಯ ರೂಪದಲ್ಲಿದೆ. ಅಥರ್ವಣ ವೇದ ಗದ್ಯ ರೂಪದಲ್ಲಿದೆ. ಇದು ಆಕಾರದಲ್ಲಿ ಆಗಿರಬಹುದು ಅಥವಾ ವಿಷಯದಲ್ಲಿ ಆಗಿರಬಹುದು, ಬಹುಪಾಲು ಹೆಚ್ಚಾಗಿ ಋಗ್ವೇದವನ್ನು ಹೋಲುತ್ತದೆ. ಅಷ್ಟೇ ಅಲ್ಲದೆ ಇಲ್ಲಿರುವಂತಹ ಭಾಷೆ, ಅಥರ್ವಣ ವೇದದಲ್ಲಿ ಬಳಕೆಯಾಗಿರುವಂತಹ ಭಾಷೆ ಪ್ರಾಚೀನ ಭಾಷೆ ಆಗಿರದೆ ಅದು ಒಂದು ಬ್ರಾಹ್ಮಣ ಭಾಷೆಯಾಗಿ ನಮಗೆ ಕಂಡು ಬಂದಿದೆ. ಇದು ಗದ್ಯ ರೂಪದಲ್ಲಿರುವುದನ್ನು ನಾವು ನೋಡಬಹುದು. ಇದು ಋಗ್ವೇದ ಕಾಲದ 10ನೇ ಮಂಡಲ. ನಾವು ಋಗ್ವೇದದಲ್ಲಿ 10 ಮಂಡಲಗಳನ್ನು ಕಾಣ್ತೀವಲ್ಲ, 10ನೇ ಮಂಡಲ ಕೊನೆಯ ಮಂಡಲ. ಆ ಮಂಡಲದಲ್ಲಿ ಸಾಕಷ್ಟು ವಿಷಯವನ್ನು ನಾವು ಇಲ್ಲಿ ಅಥರ್ವಣ ವೇದದಲ್ಲಿ ಕಾಣಬಹುದು. ಇದು ನಾವು ಅಥರ್ವಣ ವೇದದ ಬಗ್ಗೆ ಹೇಳಬೇಕಾದ ವಿಷಯವಾಗಿದೆ. ಇಲ್ಲಿ ಅಥರ್ವಣ ವೇದದಲ್ಲಿ ಇರುವಂತಹ ಒಂದು ಭೌಗೋಳಿಕ ವಿವರಣೆ ಏನಂದ್ರೆ, ಇದು ಋಗ್ವೇದ ಕಾಲದಲ್ಲಿ ಇರುವಂತಹ ಭೌಗೋಳಿಕ ವಿವರಣೆಯ ಒಟ್ಟಾರೆಯಾಗಿ ಭಿನ್ನ ರೂಪದಲ್ಲಿ ತೋರಿಸುತ್ತದೆ. ಇಲ್ಲಿ ಋಗ್ವೇದ ಆರ್ಯರು ಪೂರ್ವಕ್ಕೆ ಚಲಿಸಿರುವುದರ ಬಗ್ಗೆ ವಿವರಣೆಯನ್ನು ನಾವು ಕಾಣಬಹುದು. ಇದಿಷ್ಟು ಉತ್ತರ ಋಗ್ವೇದ ಕಾಲದ ಸಾಮವೇದ, ಯಜುರ್ವೇದ, ಅಥರ್ವಣ ವೇದದ ಬಗ್ಗೆ ಕುರಿತು ವಿವರಣೆ ಆಗಿದೆ. ಈಗ ಉತ್ತರ ಋಗ್ವೇದ ಕಾಲದ ಸಾಮಾಜಿಕ ವ್ಯವಸ್ಥೆಯನ್ನು ಕುರಿತು ನೋಡೋಣ. ಉತ್ತರ ಋಗ್ವೇದ ಕಾಲದ ಸಾಮಾಜಿಕ ವ್ಯವಸ್ಥೆ. ನಾವು ಋಗ್ವೇದ ಕಾಲದಲ್ಲಿ ಹೇಳಿರುವ ಹಾಗೆ, ಕೊನೆಯ ಘಟ್ಟದಲ್ಲಿ ಹೇಳಿರುವ ಹಾಗೆ ಅಲ್ಲಿ 4 ವರ್ಣ ವ್ಯವಸ್ಥೆಯನ್ನ ಕಾಣ್ತೀವಿ. 1ನೇದು ಬ್ರಾಹ್ಮಣರು, ಕ್ಷತ್ರಿಯರು, 2ನೇದು ಕ್ಷತ್ರಿಯರು, 3ನೇದು ವೈಶ್ಯರು, 4ನೇದು ಶೂದ್ರರು. ಈ ರೀತಿಯಾದಂತಹ 4 ವರ್ಣಗಳನ್ನ ಕಾಣ್ತೀವಿ. ಆ 4 ವರ್ಣಗಳ ರೂಪವನ್ನು ಈ ಉತ್ತರ ಋಗ್ವೇದ ಕಾಲದಲ್ಲಿ ಗಟ್ಟಿಗೊಂಡಿರುವುದನ್ನು ನಾವು ಇಲ್ಲೇ ಕಾಣಬಹುದು. ಈ 4 ವರ್ಣಗಳ ವಿವರಣೆಯನ್ನು ನೀಡುವುದಾದರೆ, ಇಲ್ಲಿದೆ ನೋಡ್ರಿ. ಇದು ಬ್ರಾಹ್ಮಣ ವರ್ಗ, ಇದು ಕ್ಷತ್ರಿಯ ವರ್ಗ, ಇದು ವೈಶ್ಯ ವರ್ಗ, ಇದು ಶೂದ್ರ ವರ್ಗ. ಇಲ್ಲಿ ಚಿತ್ರಪಟದಲ್ಲಿ ಕಾಣುವ ಹಾಗೆ ಇಲ್ಲಿ ಬ್ರಾಹ್ಮಣರ ಕಾರ್ಯ ಏನಾಗಿತ್ತು ಅಂದ್ರೆ ಯಜ್ಞಗಳನ್ನು ಮಾಡುವುದಾಗಿತ್ತು. ಧಾರ್ಮಿಕ ಆಚರಣೆ ವಿಚಾರಣೆಗಳಲ್ಲಿ ಪಾಲ್ಗೊಳ್ಳುವುದು ಇವರ ಕಾರ್ಯ ಆಗಿತ್ರಿ. ಕ್ಷತ್ರಿಯರ ಕಾರ್ಯ ಏನಾಗಿತ್ತು ಅಂದ್ರೆ ಯುದ್ಧಗಳನ್ನು ಮಾಡುವುದು ಆಗಿತ್ತು. ಹಾಗೆಯೇ ವೈಶ್ಯರ ಕಾರ್ಯ ಏನಾಗಿತ್ತು ಅಂದ್ರೆ ಕೃಷಿ ಮಾಡುವುದು, ಈ ಉಳುಮೆ ಮಾಡುವುದು, ಈ ರೀತಿಯಾದಂತಹ ಕಾರ್ಯವು ವೈಶ್ಯರು ಆಗಿತ್ತು. ಹಾಗೆಯೇ ಇಲ್ಲಿ ಶೂದ್ರರು ಇವರ ಕಾರ್ಯ ಏನಾಗಿತ್ತು ಅಂದ್ರೆ ಈ 3 ವರ್ಗಗಳಲ್ಲಿರುವಂತಹ ವ್ಯಕ್ತಿಗಳು ಯಾವ ಒಂದು ಆಜ್ಞೆಯನ್ನು ನೀಡುತ್ತಾರೋ ಆ ಆಜ್ಞೆಯನ್ನು ಪಾಲಿಸುವುದು, ಅವರ ಗುಲಾಮರಾಗಿ ಕಾರ್ಯನಿರ್ವಹಿಸುವುದು ಈ ಶೂದ್ರರ ಕಾರ್ಯವನ್ನು ಆಗಿತ್ತು ಅಂತ ಹೇಳಬಹುದು. ಈ ರೀತಿಯಾದಂತಹ 4 ವರ್ಣ ವ್ಯವಸ್ಥೆಯನ್ನು ನಾವು ಉತ್ತರ ಋಗ್ವೇದಗಳ ಕಾಲದಲ್ಲಿ ನೋಡಬಹುದು. ಮೊದಲನೇದಾಗಿ ಬ್ರಾಹ್ಮಣ 4 ವರ್ಣ ವ್ಯವಸ್ಥೆಗಳು ಯಾವಂದ್ರೆ ಬ್ರಾಹ್ಮಣರು,
ಕ್ಷತ್ರಿಯರು, ವೈಶ್ಯರು, ಶೂದ್ರರು. ಈಗ ತಾನೇ ಹೇಳಿರುವ ಹಾಗೆ ಬ್ರಾಹ್ಮಣರ ಕಾರ್ಯ ಏನಾಗಿತ್ತು ಅಂದ್ರೆ ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳುವುದಾಗಿತ್ತು. ಇಲ್ಲಿ ಶ್ರೀಮಂತರಾಗಿರ್ಲಿ ಅಥವಾ ಬುಡಕಟ್ಟು ಜನಾಂಗದ ಮುಖ್ಯಸ್ಥರಾಗಿರ್ಲಿ ಅವರ ಒಂದು ಮಹಾಯಾಗಗಳನ್ನು ಯಜ್ಞಗಳನ್ನು ಈ ರೀತಿಯಾದಂತಹ ಒಂದು ಕಾರ್ಯಗಳನ್ನು ಇವರು ಬ್ರಾಹ್ಮಣರಿಂದ ಪುರೋಹಿತರಿಂದ ಮಾಡಿಸಿಕೊಳ್ತಿದ್ರು. ಇವರಿಗೆ ಯಜ್ಞ ಮಾಡುವುದರಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಬಹುಮುಖ್ಯವಾಗಿ ಮಹತ್ವತೆಯನ್ನು ಕೊಡಲಾಗುತ್ತಿತ್ತು. ಅದರ ಫಲವಾಗಿ ಅವರಿಗೆ ಕಾಣಿಕೆಗಳನ್ನು ದನಗಳು ಹಾಗೂ ಚಿನ್ನದ ರೂಪದಲ್ಲಿ ಈ ರೀತಿಯಾದಂತಹ ವಿವಿಧ ವಸ್ತುಗಳ ರೂಪದಲ್ಲಿ ಅವರಿಗೆ ಕಾಣಿಕೆಗಳನ್ನು ನೀಡಲಾಗುತ್ತಿತ್ತು. ಈ ವಿಚಾರವಾಗಿ ಅವರಿಗೆ ಪ್ರಾಮುಖ್ಯತೆಯು ದೊರಕುತ್ತಿತ್ತು. ಎರಡನೆಯದಾಗಿ ಕ್ಷತ್ರಿಯರು ಯಾವುದೇ ಅವರ ಮೂಲ ಯಾವುದೇ ಆಗಿರಲಿ ಅವರು ಯುದ್ಧಗಳನ್ನು ಮಾಡುವಂತಹ ಒಬ್ಬ ವ್ಯಕ್ತಿಗೆ, ಒಬ್ಬ ಯೋಧನಿಗೆ ಇವರು ಕ್ಷತ್ರಿಯರು ಅಂತ ಕರೀತಿದ್ರು. ಕ್ಷತ್ರಿಯರಿಗೆ ರಾಜನ್ಯ ಅಂತ ಒಂದು ಪದವನ್ನ ಸೂಚಿಸ್ತಿದ್ರು. ಆ ರಾಜನ್ಯ ಎಂಬ ಪದವು ಕ್ಷತ್ರಿಯ ವರ್ಗಕ್ಕೆ ಸೂಚಿಸಲಾಗುವುದು ಎಂದು ಹೇಳಬಹುದು. ಇವರ ಬಹುಮುಖ್ಯವಾದ ಒಂದು ಕಾರ್ಯ ಏನಾಗಿತ್ತು ಅಂತಂದ್ರೆ ಬಿಲ್ಲು ವಿದ್ಯೆಯಲ್ಲಿ ಪರಿಣಿತರಾಗಿರ್ಬೇಕು. ಅಷ್ಟೇ ಅಲ್ಲದೆ ರಥದಲ್ಲಿ ಕುಳಿತುಕೊಂಡು ಯುದ್ಧಗಳನ್ನು ಮಾಡುವಂತಹ ಒಂದು ಕಾರ್ಯವು ಈ ಕ್ಷತ್ರಿಯ ವರ್ಗಕ್ಕೆ ಸೀಮಿತವಾಗಿತ್ತು ಎಂದು ಹೇಳಬಹುದು. ಈ ವೈಶ್ಯ ವರ್ಗ ಅಂತ ಇದೆ ಅಲ್ರಿ, ಇದು ಅಷ್ಟೊಂದು ಇಲ್ಲಿ ಬಳಕೆಯಲ್ಲಿ ಇರಲಿಲ್ಲ. ಆದ್ರೂ ಕೂಡ ಇಲ್ಲಿ ವೈಶ್ಯ ವರ್ಗ ಅಸ್ತಿತ್ವದಲ್ಲಿತ್ತಲ್ರಿ. ಇವರ ಒಂದು ಕಾರ್ಯ ಏನಾಗಿತ್ತು ಅಂದ್ರ ಇವರು ಯಾವುದೇ ಒಂದು ಅಧಿಕಾರವನ್ನು ಹೊಂದಿರಲಿಲ್ಲ. ಇವರು ಈ ಮೇಲಿನ 2 ವರ್ಗಗಳು ಇದಾವಲ್ರಿ, ಇವರು ತಮಗೆ ಇಷ್ಟ ಬಂದಾಗ ಇವರ ಮೇಲೆ ದಬ್ಬಾಳಿಕೆಯನ್ನು ನಡೆಸಬಹುದಾಗಿತ್ತು. ಅಷ್ಟೇ ಅಲ್ಲದೆ ಇವರಿಂದ ಕಾಣಿಕೆಗಳನ್ನ ಸ್ವೀಕರಿಸ್ತಿದ್ರಿ. ಇವರು ತಾವು ದುಡಿದಂತಹ ಸಂಪತ್ತು ಆಗಿರ್ಲಿ ಏನೇ ಆಗಿರ್ಲಿ ಈ 2 ವರ್ಗದವರು ಯಾವಾಗ ದಾಳಿಯನ್ನು ಮಾಡಿ ಅವರ ಮೇಲೆ ಆಕ್ರಮಣವನ್ನು ಮಾಡಿ ಕಾಣಿಕೆಯನ್ನು ದಬ್ಬಾಳಿಕೆ ರೀತಿಯಿಂದ ಕೇಳಿದಾಗ ಅವರಿಗೆ ಕೊಡುವಂತಹ ಒಂದು ವರ್ಗದ ಸ್ಥಿತಿ ಈ ವೈಶ್ಯರ ವರ್ಗದ ಸ್ಥಿತಿಯಾಗಿತ್ತು. ಇದು ಕೊನೆಯದಾಗಿ ಇಲ್ಲಿ ವರ್ಣ ವ್ಯವಸ್ಥೆಯಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಉತ್ತರ ಋಗ್ವೇದ ಕಾಲದ ಒಂದು ಕೊನೆಯ ಘಟ್ಟದ ಇರುವಂತಹ ಒಂದು ವರ್ಗ ಅಂದ್ರೆ ಶೂದ್ರರು. ಇವರನ್ನು ಸಾಮಾಜಿಕ ಶ್ರೇಣೀಕರಣದಲ್ಲಿ ಅತಿ 4ನೇ ಘಟ್ಟದಲ್ಲಿ ಇಡಲಾಗಿತ್ತು. ಈ ಶೂದ್ರ ವರ್ಣ ವ್ಯವಸ್ಥೆ ಕೊನೆಯ ಒಂದು ವ್ಯವಸ್ಥೆಯಾಗಿತ್ತು. ಇವರ ಶತ್ರುಗಳು ದಾಸ್ಯರು, ಪಾಣಿಯರು ಅಂದ್ರಲ್ರ, ಇವರನ್ನು ಜಾತಿ ವ್ಯವಸ್ಥೆಯಿಂದ ಹೊರಗಿಟ್ಟಿದ್ರು. ಆದ್ರೆ ಕ್ರಮೇಣವಾಗಿ ಇವರಿಗೂ ಕೂಡ ಈ ಶೂದ್ರರು ಇವರಲ್ಲಿ ಸೇರ್ಪಡೆಯನ್ನು ಗೊಳಿಸಲಾಯಿತು ಎಂದು ಹೇಳಲಾಗುತ್ತದೆ. ಇಲ್ಲಿ ಆಹಾರವನ್ನು ಸಂಗ್ರಹಣೆ ಮಾಡುವಂತ 2 ಸಮುದಾಯಗಳು ಬರ್ತಾವ್ರಿ. ಒಂದು ಚಂಡಾಲರು, ಇನ್ನೊಂದು ನಿಷಾದರು ಅಂತ ಹೇಳಿ. ನಿಷಾದರು ಹಾಗೂ ಚಂಡಾಲರು. ಈ 2 ಆಹಾರ ಸಂಗ್ರಹಣಾ ಸಮುದಾಯವನ್ನು ಅವರು ಅಸ್ಪೃಶ್ಯತಾ ಜಾತಿಗೆ ಸೇರ್ಪಡಿಸಿದ್ರು. ಇವರನ್ನ ಅಸ್ಪೃಶ್ಯತಾ ಜಾತಿಗೆ ಸೇರ್ಪಡಿಸಿದ್ರು. ಇದು ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರನ್ನು, ಕ್ಷತ್ರಿಯರನ್ನು, ವೈಶ್ಯರನ್ನು, ಶೂದ್ರರನ್ನು ಹಾಗೂ ಈ ರೀತಿಯಾದಂಥ ಅಸ್ಪೃಶ್ಯತಾ ಜಾತಿಗಳನ್ನ ನಾವು ಕಾಣ್ತೀವಿ. ಹಾಗೂ ಇಲ್ಲಿ ಈ ಸಮಾಜದ ಸ್ಥಿತಿಯಲ್ಲಿ ಒಂದು ಹೆಣ್ಣಿನ ಸ್ಥಿತಿ ಸ್ಥಾನಮಾನ ಯಾವ ರೀತಿಯಾಗಿತ್ತು ಅಂತಂದ್ರೆ ಇವರು ಹೆಣ್ಣಿಗೆ ಸಾಮಾಜಿಕರಣ ಶ್ರೇಣೀಕರಣದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಇಟ್ಟಿದ್ರಿ. ಅಂದ್ರೆ ಹೆಣ್ಣಿಗೆ ಯಾವುದೇ ಮಹತ್ವದ ಸ್ಥಾನವನ್ನು ನೀಡಿರಲಿಲ್ಲ. ಅವರು ಯಾವ ಕಾರ್ಯ ಕೆಲಸಗಳನ್ನು ಮಾಡಿದರೂ ಕೂಡ ಅವರ ಕಾರ್ಯ ಕೆಲಸಗಳಿಗೆ ತಕ್ಕಂತೆ ಅವರಿಗೆ ಬೆಲೆ ಸಿಗ್ತಿರ್ಲಿಲ್ಲ. ಸ್ತ್ರೀಯರನ್ನು ಇವರು ಏನೆಂದು ಕರೆದಿದ್ರಂದ್ರ ಅಸತ್ಯದ ಮೂರ್ತ ರೂಪ, ಅಸತ್ಯದ ಮೂರ್ತ ರೂಪ ಅಂತ ಹೇಳಿ ಕರೆದಿದ್ರು. ಇದು ಒಂದು ವಾಕ್ಯ ಸಾಕ್ರಿ. ಇವರು ಸ್ತ್ರೀಯರಿಗೆ ಯಾವ ರೀತಿಯಾದಂತಹ ಸ್ಥಾನ ನೀಡಿದ್ರು ಹಾಗೂ ಸ್ತ್ರೀಯರ ಬಗ್ಗೆ ಏನನ್ನು ಯೋಚನೆ ಮಾಡ್ತಿದ್ರು ಅಂತ ತಿಳ್ಕೊಳಕ್ಕೂ ಇದೊಂದು ವಾಕ್ಯ ಸಾಕ್ರಿ.
ಏನಂದ್ರೆ ಇವರು ಸ್ತ್ರೀಯರಿಗೆ ಅಸತ್ಯದ ರೂಪ ಅಂತ ಹೇಳಿ ಕರೀತಿದ್ರು. ಇದು ಅಥರ್ವಣ ವೇದದಲ್ಲಿ ಸ್ತ್ರೀಯರನ್ನು ಕುರಿತು ಕೆಲವೊಂದಿಷ್ಟು ಉಲ್ಲೇಖಗಳು ಇರೋದನ್ನು ನಾವು ಕಾಣಬಹುದು. ಏನಪ್ಪಾ ಅಂತಂದ್ರೆ ಇಲ್ಲಿ ಅಥರ್ವಣ ವೇದದಲ್ಲಿ ನಾವು ಸ್ತ್ರೀಯರ ವರದಕ್ಷಿಣೆ ಕ್ರಮೇಣವಾಗಿ ಸ್ತ್ರೀಯರ ಮದುವೆ ಸಂದರ್ಭದಲ್ಲಿ ವರದಕ್ಷಿಣೆ ಪದ್ಧತಿ ಆಗಿರಬಹುದು, ಹಾಗೂ ಶ್ರೀಮಂತರ ವರ್ಗಗಳಲ್ಲಿ ಪುರುಷರು ಒಂದನ್ನು ಬಿಟ್ಟು 2, 3, 4 ಈ ರೀತಿಯಾದಂತಹ ಬಹುಪತ್ನಿತ್ವವನ್ನು ಹೊಂದುವಂತಹ ಪದ್ಧತಿ ಆಗಿರಬಹುದು, ವಿಧವಾ ವಿವಾಹ ಪದ್ಧತಿ ಆಗಿರ್ಬೋದು. ಈ ರೀತಿಯಾದಂತಹ ಪದ್ಧತಿಗಳ ಉಲ್ಲೇಖವನ್ನು ನಾವು ಅಥರ್ವಣ ವೇದದಲ್ಲಿ ಕಾಣುತ್ತೇವೆ. ಇದು ಸಾಮಾಜಿಕ ಸ್ಥಿತಿಯಲ್ಲಿ ಸ್ತ್ರೀಯರಿಗೆ ಯಾವ ರೀತಿಯಾದಂತಹ ಸ್ಥಾನಮಾನವನ್ನು ದೊರಕಿಸಿ ಕೊಟ್ಟಿದ್ರು, ಇವರು ಯಾವ ರೀತಿಯಾಗಿ ಕೆಳಮಟ್ಟದಲ್ಲಿ ಇಟ್ಟಿದ್ರು ಅಂತ ಎಂಬುದನ್ನು ಸೂಚಿಸುವುದನ್ನು ನಾವು ನೋಡಬಹುದು. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನೀವು ಋಗ್ವೇದ ಕಾಲದ ರಾಜಕೀಯ ಸ್ಥಿತಿ ಹಾಗೂ ಧಾರ್ಮಿಕ ಸ್ಥಿತಿ ಹಾಗೂ ಉತ್ತರ ಋಗ್ವೇದ ಕಾಲದ ಸಾಮಾಜಿಕ ವ್ಯವಸ್ಥೆಯನ್ನು ಕುರಿತು ನೋಡಿದಿರಿ. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಋಗ್ವೇದ ಕಾಲದ ಧಾರ್ಮಿಕ ವ್ಯವಸ್ಥೆಯಲ್ಲಿರುವಂತಹ ಕೇಂದ್ರ ಬಿಂದು ಯಾವುದಾಗಿತ್ತು? ಧಾರ್ಮಿಕ ವ್ಯವಸ್ಥೆಯಲ್ಲಿ ಇರುವಂತಹ ಮುಖ್ಯ ಕೇಂದ್ರ ಬಿಂದು ಯಾವುದು ಎಂದರೆ ಯಜ್ಞ. ಎಸ್, ಗುಡ್. ಯಜ್ಞ ಮಾಡುವುದು ಆಗಿತ್ತು ಅಂತ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನೀವು ಇದು ಅಧ್ಯಯನ ಮಾಡಿರಲ್ಲ, ಉತ್ತರ ಋಗ್ವೇದಗಳ ಕಾಲ ಬಗ್ಗೆ ಆಗಿ ಉತ್ತರ ಋಗ್ವೇದಗಳ ಕಾಲದ ಬಗ್ಗೆ ಆಗಲಿ ನೋಡಿದ್ರಿ. ಈ ರೀತಿಯಾಗಿ ನೋಡಿರುವಂತಹ ವಿಷಯಗಳ ಆಧಾರದ ಮೇಲೆ ನೀವು ಉತ್ತರ ಋಗ್ವೇದಗಳ ಕಾಲದಲ್ಲಿರುವಂತಹ ಸಾಮಾಜಿಕ ವ್ಯವಸ್ಥೆಯನ್ನು ಕುರಿತು ಏನನ್ನು ತಿಳಿದುಕೊಂಡಿರಿ? ಅಂದ್ರೆ ಉತ್ತರ ಋಗ್ವೇದ ಕಾಲದ ಸಾಮಾಜಿಕ ವ್ಯವಸ್ಥೆ ಈ ಆಧುನಿಕ ಜಗತ್ತಲ್ಲಿ ಈಗಿನೂ ಮುಂದುವರಿಯುವಂತಹ ಸಂಸ್ಕೃತಿ ಇರೋದನ್ನು ಕಾಣಬಹುದು. ಈ ಉತ್ತರ ಋಗ್ವೇದಗಳ ಕಾಲದಲ್ಲಿ ನಾವು ಸಮಾಜ ವ್ಯವಸ್ಥೆಯಲ್ಲಿ 4 ವರ್ಣ ವ್ಯವಸ್ಥೆಯನ್ನ ಕಾಣ್ತೀವಿ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಂತ ಹೇಳಿ. ಅದು ಇಂದಿಗೂ ಕೂಡ ನಾವು ಭಾರತದಲ್ಲಿ ಅಸ್ತಿತ್ವದಲ್ಲಿರೋದನ್ನ ಕಾಣ್ತೀವಿ. ಯಾಕಂತಂದ್ರ ಭಾರತವು ವೈವಿಧ್ಯಮಯವಾದಂತಹ ರಾಷ್ಟ್ರವಾಗಿದೆ. ಭಾರತದಲ್ಲಿ ಹಲವಾರು ವಿವಿಧ ಸಂಸ್ಕೃತಿಯಿಂದ ಕೂಡಿರುವಂತಹ ವಿವಿಧ ಜಾತಿ, ಜನಾಂಗ, ಧರ್ಮ ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ಜನರು ಇಲ್ಲಿ ವಾಸಿಸುತ್ತಿರುವುದರಿಂದ ಇಲ್ಲಿಯ ಜನರ ಆಚಾರ ವಿಚಾರಗಳು ಬೇರೆ ಬೇರೆಯಾಗಿ ಯಾಗಿರುವುದನ್ನು ನಾವು ಕಾಣಬಹುದು. ಅವರ ಆಚಾರ ವಿಚಾರಗಳಿಗೆ ತಕ್ಕಂತೆ ನಾವು ಬೇರೆ ಬೇರೆ ವರ್ಗಗಳು ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣಬಹುದು. ಇದು ಈಗ ಅಂತ ಅಲ್ರಿ, ಪ್ರಾಚೀನ ಕಾಲದಿಂದಲೂ ಇದು ರೂಢಿಯಲ್ಲಿರುವುದನ್ನು ನಾವು ಈ ಉತ್ತರ ಋಗ್ವೇದ ಕಾಲದಲ್ಲಿ ಇರುವಂತಹ ಸಾಮಾಜಿಕ ವ್ಯವಸ್ಥೆಯಿಂದಲೇ ತಿಳಿದುಕೊಳ್ಳಬಹುದು. ಅಂದಿನ ಕಾಲದಲ್ಲಿಯೂ ಈ ರೀತಿಯಾದಂತಹ ವ್ಯವಸ್ಥೆ ಇತ್ತು, ಇಂದಿನ ಕಾಲದಲ್ಲಿಯೂ ಕೂಡ ಈ ರೀತಿಯಾದಂತಹ ವ್ಯವಸ್ಥೆ ಇದ್ರೂ ಕೂಡ ಅದು ಶಿಕ್ಷಣದಿಂದಾಗಿ ಅಷ್ಟೊಂದು ಎದ್ದು ಕಾಣಿಸಲ್ಲ. ಎಲ್ಲರ ವಿಚಾರಗಳು ಇವಾಗ ಬದಲಾವಣೆ ಹೊಂದಿರೋದನ್ನು ನಾವು ನೋಡಬಹುದು ಅಂತ ಹೇಳಬಹುದು. ಪಾಠವನ್ನು ತಿಳಿದುಕೊಂಡ ಆಧಾರದ ಮೇಲೆ ನಿಮಗೆ ಕೆಲವೊಂದು ಪ್ರಶ್ನೆಯನ್ನು ಕೇಳುತ್ತೇನೆ, ಅದಕ್ಕೆ ಉತ್ತರವನ್ನು ನೀಡಿ. ವಿದ್ಯಾರ್ಥಿಗಳೇ, ಋಗ್ವೇದ ಕಾಲದ ಬುಡಕಟ್ಟಿನ ಮುಖ್ಯಸ್ಥರು ಯಾರಾಗಿದ್ದರು? ಋಗ್ವೇದ ಕಾಲದ ಬುಡಕಟ್ಟಿನ ಮುಖ್ಯಸ್ಥರು ರಾಜನ್ ಎಂದು ಕರೀತಿದ್ರು. ಗುಡ್, ಸಿಡಾನ್. ಋಗ್ವೇದ ಕಾಲದ ಬುಡಕಟ್ಟಿನ ಮುಖ್ಯಸ್ಥರು ರಾಜನ್ ಎಂದು ಕರೀತಿದ್ರು. ಮುಖ್ಯಸ್ಥರು ರಾಜನ್. ಋಗ್ವೇದ ಕಾಲದ ಧಾರ್ಮಿಕ ವ್ಯವಸ್ಥೆಯ ಕೇಂದ್ರ ಬಿಂದು ಯಾವುದಾಗಿತ್ತು? ಋಗ್ವೇದ ಕಾಲದ ಧಾರ್ಮಿಕ ವ್ಯವಸ್ಥೆಯ ಕೇಂದ್ರ ಬಿಂದು ಯಜ್ಞ. ಎಸ್, ಗುಡ್, ಸಿಡಾನ್. ಋಗ್ವೇದ ಕಾಲದ ಧಾರ್ಮಿಕ ವ್ಯವಸ್ಥೆಯ ಕೇಂದ್ರ ಯಜ್ಞ.
ಯಜ್ಞಗಳನ್ನು ನಡೆಸಿಕೊಡುವಂತಹ ಪುರೋಹಿತನನ್ನು ಏನೆಂದು ಕರೆಯುತ್ತಿದ್ದರು? ಯಜ್ಞಗಳನ್ನು ನಡೆಸಿಕೊಂಡು ಹೋಗುವಂತಹ ಪುರೋಹಿತರನ್ನು ಹೋತರ್ ಎಂದು ಕರೆಯುತ್ತಿದ್ದರು. ಯಜ್ಞಗಳನ್ನು ನಡೆಸಿಕೊಡುವಂತಹ ಪುರೋಹಿತನನ್ನು ಹೋತರ್ ಹೋತರ್ ಎಂದು ಕರೆಯುತ್ತಿದ್ದರು. ಗುಡ್. ಯಜ್ಞ ನಡೆಸುವ ಹೋತರ್ ಎನ್ನುತ್ತಿದ್ದರು. ಸುಮಾರು ಎಷ್ಟು ಶ್ಲೋಕಗಳನ್ನು ನಾವು ಇಂದ್ರದೇವನಿಗೆ ಅರ್ಪಿಸಿರುವುದನ್ನು ನಾವು ಋಗ್ವೇದ ಕಾಲದಲ್ಲಿ ಕಾಣ್ತೇವೆ? ಸುಮಾರು 250 ಶ್ಲೋಕಗಳನ್ನು ಇಂದ್ರದೇವನಿಗೆ ಅರ್ಪಿಸಲಾಗಿದೆ ಎಂದು ಕಾಣಬಹುದು. ಯಸ್, ಗುಡ್. ಸುಮಾರು 250 ಶ್ಲೋಕಗಳು ಇಂದ್ರದೇವನಿಗೆ ಅರ್ಪಿಸಿರುವುದನ್ನು ನಾವು ಕಾಣಬಹುದು. ಅರ್ಪಿಸಲಾಗಿದೆ. ಯಜುರ್ವೇದದಲ್ಲಿರುವಂತಹ 2 ಬಹುಮುಖ್ಯವಾದ ಪಠ್ಯಗಳು ಯಾವುವು? ಹೆಸರಿಸಿರಿ. ಯಜುರ್ವೇದದಲ್ಲಿರುವ 2 ಭಿನ್ನ ಪಠ್ಯಗಳೆಂದರೆ ಕಪ್ಪು ಮತ್ತು ಬಿಳಿ. ಯಸ್, ಗುಡ್. ಯಜುರ್ವೇದದಲ್ಲಿ ಇರುವ 2 ಭಿನ್ನ ಪಠ್ಯಗಳು ಯಾವಂದ್ರೆ ಕಪ್ಪು ಮತ್ತು ಬಿಳಿ. ನಾವು ಕಪ್ಪು ಪಠ್ಯವನ್ನು ಕೃಷ್ಣ ಪಠ್ಯ ಅಂತನೂ ಕರಿತೀವಿ, ಹಾಗೂ ಬಿಳಿ ಪಠ್ಯವನ್ನು ಶುಕ್ಲ ಪಠ್ಯ ಅಂತನೂ ಕರಿತೀವಿ. ಈ ರೀತಿಯಾದಂತಹ ಋಗ್ವೇದದ ಬುಡಕಟ್ಟಿನ ಮುಖ್ಯಸ್ಥನನ್ನು ನಾವು ರಾಜನ್ ಎಂದು ಕರೆಯುತ್ತೇವೆ. ಹಾಗೂ ಋಗ್ವೇದ ಕಾಲದಲ್ಲಿ ಧಾರ್ಮಿಕ ವ್ಯವಸ್ಥೆಯ ಕೇಂದ್ರ ಬಿಂದು ಯಾವುದಾಗಿತ್ತಂದ್ರೆ ಯಜ್ಞ ನಡೆಸುವುದಾಗಿತ್ತು. ಈ ಯಜ್ಞಗಳನ್ನು ನಡೆಸುವಂತಹ ಪುರೋಹಿತನನ್ನು ನಾವು ಹೋತರ್ ಎಂದು ಕರೆಯುತ್ತಿದ್ವಿ. ಈ ಋಗ್ವೇದ ಕಾಲದಲ್ಲಿ ಸುಮಾರು 250 ಶ್ಲೋಕಗಳನ್ನು ನಾವು ಇಂದ್ರದೇವನಿಗೆ ಅರ್ಪಿಸಿರುವುದನ್ನು ಕಾಣುತ್ತೇವೆ. ಅಷ್ಟೇ ಅಲ್ಲದೆ ಯಜುರ್ವೇದದಲ್ಲಿ ನಾವು 2 ಭಿನ್ನ ಪಠ್ಯಗಳನ್ನು ಕಾಣ್ತೀವಿ. ಒಂದನೇದಾಗಿ ಕಪ್ಪು ಪಠ್ಯ, ಅದನ್ನು ಕೃಷ್ಣ ಪಠ್ಯ ಅಂತಾನೂ ಕರಿತೀವಿ. ಎರಡನೇದಾಗಿ ಬಿಳಿ ಪಠ್ಯ, ಅದನ್ನು ಶುಕ್ಲ ಪಠ್ಯ ಅಂತಾನೂ ಕರಿತೀವಿ. ಇದಿಷ್ಟು ಉತ್ತರ ಋಗ್ವೇದಗಳ ಕಾಲ ಬಗ್ಗೆ ಹೇಳಬಹುದು. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಅಧ್ಯಯನ ಮಾಡಿದರ ಆಧಾರದ ಮೇಲೆ ನಿಮಗೆ ಕೆಲವು ಬಿಟ್ಟ ಸ್ಥಳಗಳನ್ನು ಕೇಳುತ್ತೇನೆ. ಆ ಬಿಟ್ಟ ಸ್ಥಳಗಳಿಗೆ ಸೂಕ್ತ ಪದಗಳಿಂದ ತುಂಬಿರಿ. ಮೊದಲನೇದಾಗಿ, ಋಗ್ವೇದ ಕಾಲದ ಧಾರ್ಮಿಕ ವ್ಯವಸ್ಥೆಯ ಮುಖ್ಯ ಕೇಂದ್ರ ಬಿಂದು ಡ್ಯಾಶ್. ಋಗ್ವೇದ ಕಾಲದ ಧಾರ್ಮಿಕ ವ್ಯವಸ್ಥೆಯ ಮುಖ್ಯ ಕೇಂದ್ರ ಬಿಂದು ಯಜ್ಞ. ಎಸ್, ಗುಡ್. ಸಿಟ್ ಡೌನ್. ಋಗ್ವೇದ ಕಾಲದಲ್ಲಿ ಯಜ್ಞಗಳನ್ನು ನಡೆಸಿಕೊಡುವ ಪುರೋಹಿತನನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು. ಋಗ್ವೇದ ಕಾಲದಲ್ಲಿ ಯಜ್ಞಗಳನ್ನು ನಡೆಸಿಕೊಂಡು ಹೋಗುವ ಪುರೋಹಿತನನ್ನು ಹೋತರ್ ಎಂದು ಕರೆಯಲಾಗುತ್ತಿತ್ತು. ಎಸ್, ಗುಡ್. ಸಿಟ್ ಡೌನ್. ನೆಕ್ಸ್ಟ್, ಅಥರ್ವಣ ವೇದವು ಡ್ಯಾಶ್ ರೂಪದಲ್ಲಿದೆ. ಅಥರ್ವಣ ವೇದವು ಗದ್ಯ ರೂಪದಲ್ಲಿದೆ. ಎಸ್, ಗುಡ್. ಸಿಟ್ ಡೌನ್. ನೆಕ್ಸ್ಟ್, ಸಾಮಾಜಿಕ ಶ್ರೇಣೀಕರಣದಲ್ಲಿ ಮಹಿಳೆಯರನ್ನು ಡ್ಯಾಶ್ ದ ರೂಪ, ಮೂರ್ತ ರೂಪ ಎಂದು ಪರಿಗಣಿಸಲಾಗಿತ್ತು. ಸಾಮಾಜಿಕ ಶ್ರೇಣೀಕರಣದಲ್ಲಿ ಮಹಿಳೆಯರನ್ನು ಅಮೂರ್ತದ, ಅಸತ್ಯದ ಮೂರ್ತ ರೂಪ ಎಂದು ಕರೆಯುತ್ತಿದ್ದರು. ಎಸ್, ಗುಡ್. ಸಿಟ್ ಡೌನ್. ನೆಕ್ಸ್ಟ್, ಯಜುರ್ವೇದವು ಡ್ಯಾಶ್ ಮತ್ತು ಡ್ಯಾಶ್ ಗಳೆಂಬ 2 ಭಿನ್ನ ಪಠ್ಯಗಳನ್ನು ಹೊಂದಿದೆ. ಯಜುರ್ವೇದವು ಕಪ್ಪು ಮತ್ತು ಬಿಳಿಗಳೆಂಬ 2 ಭಿನ್ನ ಪಠ್ಯಗಳಿಂದ ಕೂಡಿರುತ್ತದೆ. ಎಸ್, ಈ ವಿದ್ಯಾರ್ಥಿಗಳೇ, ಇದಿಷ್ಟು ಈ ಉತ್ತರ ಋಗ್ವೇದ ಕಾಲದ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಕುರಿತು ಹೇಳಬಹುದು. ವಿದ್ಯಾರ್ಥಿಗಳೇ, ನೀವು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದರ ಆಧಾರದ ಮೇಲೆಗೆ ನಿಮಗೆ ಒಂದು ಮನೆಯಲ್ಲಿ ಒಂದು ಕಾರ್ಯವನ್ನು ನೀಡುತ್ತೇನೆ, ಅದನ್ನು ಮಾಡಿಕೊಂಡು ಬನ್ನಿರಿ. ಗೃಹಪಾಠ. ಋಗ್ವೇದ ಕಾಲದ ಧಾರ್ಮಿಕ ವ್ಯವಸ್ಥೆಯನ್ನು ಕುರಿತು ಬರೆಯಿರಿ. ಈ ಒಂದು ವಿಷಯವನ್ನು ಬರೆದುಕೊಳ್ಳ್ರಿ. ಈ ವಿಷಯದ ಆಧಾರದ ಮೇಲೆ ನೀವು ಮನೆ ಕೆಲಸವನ್ನು ಮಾಡಿಕೊಂಡು ಬರ್ರಿ. ಬರ್ಕೊಂಡ್ರಿ? ಓಕೆ.
ಓಕೆ, ಥ್ಯಾಂಕ್ ಯು.